ಹಾಯ್ ಹಲೋ ನಮಸ್ಕಾರ ಅಸ್ಸಲಾಂ ವಲೈಕುಮ್. ವೆಲ್ಕಮ್ ಟು ಮೈ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್. ನಾನು ಇವತ್ತು ನಿಮಗೆ 45 ಅಡಿ ಉದ್ದ 25 ಅಡಿ ಅಗಲ ದಕ್ಷಿಣಕ್ಕೆ ದಾರಿ ಇರುವ ಡೂಪ್ಲೆಕ್ಸ್ ಮನೆ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ನೋಡಿ, 45 ಅಡಿ ಉದ್ದ ಇದೆ, 25 ಅಡಿ ಅಗಲ ಇದೆ. ಇದು ಬಂದ್ಬಿಟ್ಟು ಸೌತ್ ಸೈಡ್ ರೋಡ್ ಇದೆ. ನಾನು ಇವಾಗ 2 ಸೈಡು ಜಾಗ ಬಿಟ್ಟಿದ್ದೀನಿ. ಒಂದು ವೆಸ್ಟ್ ಸೈಡ್ 2 ಅಡಿ ಮತ್ತು ನಾರ್ತ್ ಸೈಡು 3 ಅಡಿ ಜಾಗ ಬಿಟ್ಟಿದ್ದೀನಿ. ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಪ್ಲಾನ್ ಮಾಡಿದ್ದೀನಿ. ಇದು ಡೂಪ್ಲೆಕ್ಸ್ ಹೌಸ್ ಗ್ರೌಂಡ್ ಫ್ಲೋರ್ ಪ್ಲಾನು. ಇದರಲ್ಲಿ ಒಂದು ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್, ಡ್ರೆಸ್ಸಿಂಗ್ ರೂಮ್ ಮತ್ತು ಇನ್ಸೈಡಲ್ಲಿ ಸ್ಟೇರ್ ಕೇಸು, ಕಿಚನ್ ಅಂಡ್ ಡೈನಿಂಗು ಮತ್ತು ಪೂಜಾ ರೂಮು, ಹಾಲು ಮತ್ತು ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು 10 ಅಡಿ ಅಗಲ, 25 ಅಡಿ ಉದ್ದ. ಇದು ಸೌತ್ ಸೈಡ್ಗೆ ದಾರಿ ಇರೋದು. ಈ ಕಡೆದಿಂದ ಸೌತ್ ಈಸ್ಟ್ ಕಾರ್ನರಿಂದ ಮೇನ್ ಗೇಟು ಎಂಟ್ರೆನ್ಸು. ಆಮೇಲೆ ಇದು ಬಂದ್ಬಿಟ್ಟು ಮೈನ್ ಡೋರು. ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು 10 ಅಡಿಗೆ 25 ಅಡಿ. ಮತ್ತು ನಾನು ನಾರ್ತ್ ಸೈಡುನು ಉತ್ತರ ಸೈಡುನು 3 ಅಡಿ ಜಾಗ ಬಿಟ್ಟಿದ್ದೀನಿ. ಯಾಕಂದರೆ ಈ ಕಡೆನೂ ಸ್ಟೇರ್ ಕೇಸ್ ಇದ್ದಿದ್ದರಿಂದ ಈ ಉತ್ತರ ಸೈಡಲ್ಲಿ ನಂದಿ ಬಾಗಿಲು ಸೈಡಲ್ಲಿ ಹಿಂಗೆ ಮೇಲಕ್ಕೆ ಬಂದು ಮೇಲೆ ಫ್ಲೋರ್ ಹಿಂಗೆ ಕಂಟಿನ್ಯೂ ಆಗೋ ಥರ. ಮತ್ತು ಇನ್ಸೈಡಲ್ಲಿನೂ ಸ್ಟೇರ್ ಕೇಸ್ ಪ್ಲಾನ್ ಮಾಡಿದ್ದೀನಿ. ಇದು ಡೂಪ್ಲೆಕ್ಸ್ ಹೌಸು, ಸರಿನಾ. ಆಮೇಲೆ ಇದರಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ತೀನಿ, ಈ ಪ್ಲೇಸಲ್ಲಿ ಸೊಂಪು ಮಾಡಬೇಕು. ಈಸ್ಟು ಮತ್ತು ನಾರ್ತ್ ಕಾರ್ನರಲ್ಲಿ ಇಲ್ಲಿ ಕಾರ್ ಪಾರ್ಕಿಂಗಲ್ಲಿ ಸೊಂಪು ಮಾಡ್ಕೋಬೋದು. ನಾನು ಇವಾಗ ರೋಡ್ ಇರೋ ಸೈಡು ಜಾಗ ಬಿಟ್ಟಿಲ್ಲ, ಸರಿನಾ. ನಾನು ಬಿಟ್ಟಿರೋದು ವೆಸ್ಟ್ ಸೈಡು ಮತ್ತು ನಾರ್ತ್ ಸೈಡು. ಈಸ್ಟ್ ಸೈಡ್ ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್, ಸರಿನಾ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇದು ಪ್ಲಾನ್ ಯಾವ ಥರ ಇರೋದು ನೀವು ನಮಗೆ ಕಾಮೆಂಟಲ್ಲಿ ತಿಳಿಸಿ. ನೀವು ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇವಾಗ ಕಿಚನ್ ನೋಡಿ, ಕಿಚನು ಮತ್ತು ಡೈನಿಂಗು ಓಪನ್ ಕಿಚನ್ ಸೈಜ್ ಬಂದ್ಬಿಟ್ಟು 6 ಅಡಿ ಅಗಲ, 15 ಅಡಿ ಉದ್ದ. ಇದು ಕಿಚನ್ ಆ್ಯಂಡ್ ಡೈನಿಂಗ್. ಮತ್ತು ಇಲ್ಲಿ ಪೂಜಾ ರೂಮ್ ಬಂದ್ಬಿಟ್ಟು 3.5 ಅಡಿ ಅಗಲ, 5 ಅಡಿ ಉದ್ದ. ಕಿಚನ್ ಪಕ್ಕದಲ್ಲೇ ಪೂಜಾ ರೂಮ್. ಇದು ಹಾಲ್ ಬಂದ್ಬಿಟ್ಟು 21 ಅಡಿ ಉದ್ದ, 11 ಅಡಿ ಅಗಲ, ಸರಿನಾ. ಇವಾಗ ಸ್ಟೇರ್ ಕೇಸ್ ಬಂದ್ಬಿಟ್ಟು ಇನ್ಸೈಡಲ್ಲಿ ಸ್ಟೇರ್ ಕೇಸೂ ಇದೆ. ಈ ಕಾರ್ನರಲ್ಲಿ ವೆಸ್ಟ್ ಮತ್ತು ಸೌತ್ ಕಾರ್ನರಲ್ಲಿ ನಮ್ಮ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 11 ಅಡಿ ಉದ್ದ, 11 ಅಡಿ ಅಗಲ, ಸರಿನಾ. ಆಮೇಲೆ ವಿತ್ ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 4 ಅಡಿ ಅಗಲ, 7 ಅಡಿ ಉದ್ದ. ವಿತ್ ಡ್ರೆಸ್ಸಿಂಗ್ ಏರಿಯಾ ಬಂದ್ಬಿಟ್ಟು 3 ಅಡಿ 8 ಇಂಚು ಅಗಲ, 4 ಅಡಿ ಉದ್ದ. ಇಲ್ಲಿ ಒಂದು ಕಾರ್ನರ್ ವಾಶ್ ಬೇಸನ್ ಇಟ್ಕೋಬೋದು ಮತ್ತು ಮಿರರು, ಡ್ರೆಸ್ಸಿಂಗ್ ಏರಿಯಾ ಇದು ಬಂದ್ಬಿಟ್ಟು ಬಾತ್ರೂಮ್. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಬಾತ್ರೂಮ್ ಬಂದ್ಬಿಟ್ಟು ನಾನು ಯಾವಾಗಲೂ ಸ್ಟೇರ್ ಕೇಸ್ ಕೆಳಗಡೆ ಒಂದು ಪ್ರೊವೈಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದಕ್ಕೆ ಬಂದ್ಬಿಟ್ಟು ಸ್ಟೇರ್ ಕೇಸ್ ಕೆಳಗಡೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 3 ಅಡಿ ಅಗಲ, 6 ಅಡಿ ಉದ್ದ. ಇವಾಗ ಈ ಥರ ಕಾಣಿಸ್ತಾ ಇದೆ ಅಲ್ವಾ, ಇದಕ್ಕೆ ಡೋರು. ಇದು ಮೇನ್ ಸ್ಟಾರ್ಟಿಂಗ್ ಹಿಂಗೆ ಹೋಗುತ್ತೆ, ಮೇಲಕ್ಕೆ ಹೋಗ್ತೀವಿ. ಇದು ಖಾಲಿ ಇರುತ್ತೆ ಕೆಳಗಡೆ, ಇಲ್ಲಿ ಡೋರ್ ಬರುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ಒಂದು ಬಾತ್ರೂಮ್. ಇವಾಗ ನಾವು ವಿಂಡೋ ಸೈಜ್ ಬಗ್ಗೆ ನೋಡೋಣ. ವಿಂಡೋ ಬಂದ್ಬಿಟ್ಟು ಈ ಬಾತ್ರೂಮ್ದು ವಿಂಡೋ ಬಂದ್ಬಿಟ್ಟು 1.5 ಅಡಿ ಅಗಲ, 1.5 ಅಡಿ ಉದ್ದ, 2 ಅಡಿ ಅಗಲ. ಆಮೇಲೆ ಇದು ಮಾಸ್ಟರ್ ಬೆಡ್ರೂಮ್ಗೆ ನಾನು 2 ಕಡೆನೂ ವಿಂಡೋ ಕೊಟ್ಟಿದ್ದೀನಿ. ಈ ವೆಸ್ಟ್ ಸೈಡ್ ಬಂದ್ಬಿಟ್ಟು 4.5 ಅಡಿ ಹೈಟು, 5 ಅಡಿ ಅಗಲ. ಇದು 3 ಸೆಟ್ರ್ ವಿಂಡೋ. ಇದು ಬಂದ್ಬಿಟ್ಟು 3 ಅಡಿ ಅಗಲ, 4.5 ಹೈಟು. ಇದು 2 ಸೆಟ್ರ್ ವಿಂಡೋ. ಆಮೇಲೆ ಈ ಕಡೆ ವಾರ್ಡ್ರೋಬ್ ಮಾಡ್ಕೋಬೋದು, ಬೆಡ್ ಇಲ್ಲಿ ಹಾಕ್ಕೋಬೋದು. ಇದೆಲ್ಲ ಪಕ್ಕ ವಾಸ್ತು ಪ್ರಕಾರನೇ. ಇದು 100%
ವಾಸ್ತು. ಆಮೇಲೆ ಸ್ಟೇರ್ ಕೇಸ್ ಮೇಲೆ ಒಂದು ವಿಂಡೋ, ಡೈನಿಂಗಿಗೆ ಒಂದು ವಿಂಡೋ. ಈ ಸ್ಟೇರ್ ಕೇಸ್ ಮೇಲೆ ಬರೋ ವಿಂಡೋ ಬಂದ್ಬಿಟ್ಟು ಆಲ್ಮೋಸ್ಟ್ ಇದು 3 ಅಡಿ ಅಗಲ, ಮತ್ತೆ 2ನೇ ಫ್ಲೋರಿಗೂ ಲಿಂಟಲ್ಗೆ ಮ್ಯಾಚ್ ಆಗೋ ತರ ಓಪನ್ ದೊಡ್ಡ ವಿಂಡೋ ಬಿಟ್ಕೋಬಹುದು. ಇದು 3ಕ್ಕೆ 7 ಅಡಿ ಬಿಟ್ಕೋಬಹುದು. ಇಲ್ಲಿ ಬೆಳಕು ಗ್ರೌಂಡ್ ಫ್ಲೋರ್ಗೂ ಬರುತ್ತೆ, ಮತ್ತೆ ಫಸ್ಟ್ ಫ್ಲೋರ್ಗೂ ಬರೋ ತರ ವಿಂಡೋ, ಲೆಂತ್ ವಿಂಡೋ ಮಾಡ್ಕೊಬಹುದು. ಆದ್ರೆ ಇದು ಓಪನ್ ಮಾಡೋಕ್ಕಾಗಲ್ಲ, ಇಲ್ಲಿ ಫಿಕ್ಸ್ಡ್ ವಿಂಡೋ ಮಾತ್ರ ಮಾಡ್ಕೋಬಹುದು, ಓನ್ಲಿ ಲೈಟ್ಗೋಸ್ಕರ. ಆಮೇಲೆ ಇದು ಡೈನಿಂಗ್ ಬಂದ್ಬಿಟ್ಟು 4.5 ಹೈಟು, 5 ಅಡಿ ಅಗಲ. ಇಲ್ಲಿ 6 ಅಡಿನೂ ಮಾಡ್ಕೋಬಹುದು, ಯಾಕಂದ್ರೆ ಡೈನಿಂಗ್ ಅಲ್ಲಿ ಸ್ವಲ್ಪ ಇನ್ನ ಜಾಸ್ತಿ ಬೆಳಕು ಬರೋಕೆ. ಅಗಲ 6 ಅಡಿ ಮಾಡ್ಕೊಳಕ್ಕೂ ಜಾಗ ಇದೆ. ಆಮೇಲೆ ಈ ಸ್ಟೇರ್ ಕೇಸ್ ಕೆಳಗಡೆ ನಿಮ್ಗೆ ಹೇಳ್ತೀನಿ, ಇದು ಡೈನಿಂಗು, ಇದು ಕಿಚನ್. ಈ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ ಇಲ್ಲಿ ಒಂದು ವಾಶ್ ಬೇಸನ್ ಬರುತ್ತೆ, ಮತ್ತೆ ಇಲ್ಲಿ ಎಲ್ಲ ಇನ್ವರ್ಟರ್ ಮಾಡ್ಕೋಬಹುದು. ಈ ಸ್ಟೇರ್ ಕೇಸ್ ಕೆಳಗಡೆ ವಾರ್ಡ್ರೋಬ್ ಅಲ್ಲಿ ಎಲ್ಲ ಕ್ರಾಸ್ ಆಗಿ ಕ್ಲೋಸ್ ಮಾಡ್ಕೊಬಹುದು. ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಸ್ಟೋರೇಜ್ ಅಂದ್ರೆ ಇನ್ವರ್ಟರ್ ಬರುತ್ತೆ, ಮತ್ತೆ ಒಂದು ಸಿಂಕ್ ಬರುತ್ತೆ. ಆ ತರ ಇಲ್ಲಿ ಪ್ಲಾನ್ ಮಾಡ್ಕೊಬಹುದು. ಇದು ಡೈನಿಂಗ್ ಆಗೋಯ್ತು. ಇದು ಕಿಚನ್ಗೆ ನಾನು 2 ಕಡೆ ವಿಂಡೋ ಕೊಟ್ಟಿದ್ದೀನಿ. ಈ ವಿಂಡೋ ಸೈಜ್ ಬಂದ್ಬಿಟ್ಟು 3 ಅಡಿಗೆ 3 ಅಡಿ ಕಿಚನ್ ವಿಂಡೋ. ಇನ್ನೊಂದು ಸೈಡುನು 3 ಅಡಿಗೆ 3 ಅಡಿ ಹೈಟು, 5 ಅಡಿ ಉದ್ದ. ಸರಿನಾ? ಆಮೇಲೆ ಇವಾಗ ನೋಡಿ ಪೂಜೆ ರೂಮ್ ಹೇಳ್ತೀನಿ. ಪೂಜೆ ರೂಮ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಅಲ್ಲಿ ಇದೆ, ಎಕ್ಸಾಕ್ಟ್ಲಿ ಮಿಡಿಲ್ ಇದೆ. ನಮ್ಮ ಸೈಟ್ಗೆ ಮಿಡಿಲ್ ವೆಸ್ಟ್ ಫೇಸಿಂಗು, ಆದ್ರೆ ಈಸ್ಟ್ ಅಲ್ಲಿ ಇದೆ. ಇದು 3.5 ಅಗಲ, 5 ಅಡಿ ಉದ್ದ. ಸರಿನಾ? ಇವಾಗ ನಾನು ಇಲ್ಲಿ ಫಸ್ಟ್ ಹೇಳಿದೆ, ಇಲ್ಲಿ ಸೊಂಪುದು ಮಾರ್ಕ್ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ. ಇಲ್ಲಿ ಸೊಂಪು ಮಾಡ್ಕೊಬಹುದು. ಸರಿನಾ? ಇವಾಗ 2 ವಿಂಡೋ. ಈಗ ಹಾಲ್ಗೆ ವಿಂಡೋದ ಬಗ್ಗೆ ಹೇಳ್ತೀನಿ. ಮೈನ್ ಡೋರ್ ಪಕ್ಕದಲ್ಲಿ ಒಂದು ಹಾಲ್ಗೆ 4.5 ಅಗಲ, 5 ಅಡಿ ಉದ್ದ ಒಂದು ವಿಂಡೋ. ನಾನು ಹಾಲ್ಗೆ 3 ವಿಂಡೋ ಕೊಟ್ಟಿದ್ದೀನಿ, 1, 2, 3. ಮತ್ತೆ ಈ ಸೈಡ್ನು 2 ವಿಂಡೋ. ನಿಮ್ಗೆ ಬೇಕಂದ್ರೆ 6 ಅಡಿ ಅಗಲ ಮಾಡ್ಕೋಬಹುದು 2 ವಿಂಡೋನು. ನಾನು ವಿಂಡೋಸ್ ಈ ತರ ಯಾಕೆ ಕೊಡ್ತೀನಿ ಅಂದ್ರೆ, ನನಗೆ ಮೈನ್ ನಾನು ಪರ್ಪಸ್ ಮಾರ್ಕ್ ಮಾಡೋಕೆ, ಮೈನ್ ಗಾಳಿ ಬೆಳಕು ಫುಲ್ ಕಾಣಿಸ್ಬೇಕು ಅಂತ ನನ್ನ ಪ್ಲಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಕೇಳಿ. ಧನ್ಯವಾದಗಳು.